ನಾವು ಯಾವತ್ತೂ ಗಮನಿಸದೇ ಹೋದ ಈ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಊರ್ಜೆ ಯಾವುದು ಗೊತ್ತಾ? ಮೌನ. ನಾವು ಅರ್ಥ ಮಾಡಿಕೊಂಡಿರುವುದು ಮೌನ ಅಂದರೆ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಬರೋದು ಅಂತ. ಆದರೆ ಒಂದು ಕ್ಷಣ ಗಮನವಿಟ್ಟು ನೋಡಿ, ಒಂದು ಆಲೋಚನೆ ಮೂಡೋ ಮುನ್ನ ಮೌನವಿದೆ. ಅದು ಮರೆಯಾದ ಮೇಲೆಯೂ ಮೌನವಿದೆ. ಆ ಆಲೋಚನೆಯ ನಡುವೆಯೂ ಮೌನವಿದೆ. ಆದರೆ ನಮ್ಮ ಮನಸ್ಸು ಆಲೋಚನೆಗಳ ಹಿಂದೆ ಓಡುತ್ತೆ. ಅವುಗಳ ಹಿಂದೆ ಇರೋ ಮೌನ ಕಾಣೋದೇ ಇಲ್ಲ. ಆಲೋಚನೆಗಳ ಓಟದಿಂದ ಮನಸ್ಸಿನಲ್ಲಿ ತಾನಾಗಿಯೇ ಭಾರ ಹೆಚ್ಚುತ್ತಾ ಹೋಗುತ್ತದೆ. ಮುದ್ರಣಗಳು, ಎಲ್ಲ ಪ್ರತಿಕ್ರಿಯೆಯೂ ಮನಸ್ಸಿನಲ್ಲಿ ಒಂದು ಗುರುತನ್ನು ಮೂಡಿಸುತ್ತದೆ. ಅನೇಕ ಆಸೆಗಳು ಮತ್ತು ಭಯ ಮನಸ್ಸಿನ ಆಳದಲ್ಲಿ ಪದರ ಪದರವಾಗಿ ಸಂಗ್ರಹವಾಗುತ್ತೆ. ಕನ್ನಡಿಯ ಮೇಲೆ ನಿಧಾನವಾಗಿ ಕವಿಯುವ ಧೂಳಿನ ಹಾಗೆ. ಅದಕ್ಕೆ ನಮ್ಮ ಮನಸ್ಸಿಗೆ ಮೌನವಾಗಲು ಆಗೋದಿಲ್ಲ. ಬಿಡಬೇಕಾದ್ದನ್ನು ಬಿಡದೆ ಮನಸ್ಸು ಅದನ್ನೇ ಹೊತ್ತು ನಡೆಯುತ್ತಲೇ ಇರುತ್ತದೆ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ಮೌನವನ್ನು ನಾವು ಸೃಷ್ಟಿಸಲು ಆಗೋದಿಲ್ಲ. ಒಳಗಿರುವ ಮುದ್ರಣಗಳು ಕರಗಿದಾಗ ಮೌನ ತಾನಾಗಿಯೇ ತೆರೆದುಕೊಳ್ಳುತ್ತೆ. ಇದೇ ಚಿವಾಲಿಟಿ ಪದ್ಧತಿಯ ಮಾರ್ಗ. ಮೌನೀಕರಣದ ಮೂಲಕ ನಾವು ಆಲೋಚನೆಗಳ ಜೊತೆ ಹೋರಾಡೋದಿಲ್ಲ. ಅವುಗಳಿಗೆ ಆಹಾರ ಕೊಡೋದನ್ನು ನಿಲ್ಲಿಸುತ್ತೇವೆ. ಹಾಗಾದಾಗ ಆಲೋಚನೆಗಳು ಕಡಿಮೆಯಾಗುತ್ತವೆ. ಒಳಗಿನ ಗೊಂದಲ ಮರೆಯಾಗುತ್ತವೆ. ಮೌನ ತನ್ನನ್ನು ತಾನೇ ತೆರೆದುಕೊಳ್ಳಲು ಆರಂಭಿಸುತ್ತೆ. ಹೊರಗಡೆ ಅಲ್ಲ, ನಮ್ಮೊಳಗೆ. ಎಷ್ಟು ತೀವ್ರವಾದ ಮೌನ ಅಂದರೆ ಯಾವುದೂ ಅದನ್ನು ಭಂಗಪಡಿಸಲು ಆಗೋದಿಲ್ಲ. ಅದೇ ಶಿವಂ. ಮೌನ ಹೊಸತಲ್ಲ, ನಾವು ಅದನ್ನು ಮರೆತಿದ್ದೇವೆ. ಪುನಃ ಕಂಡುಕೊಳ್ಳಬೇಕು. ಒಮ್ಮೆ ಮೌನದೊಳಗೆ ಇಳಿದು ನೋಡಿ, ನೀವು ಹುಡುಕುತ್ತಿರುವುದು ಅಲ್ಲೇ ಇದೆ.